ಕಿಚ್ಚ ಸುದೀಪ್ ಅವರನ್ನ ಅಭಿನಯ ಚಕ್ರವರ್ತಿ ಎನ್ನುತ್ತಾರೆ. ಈ ಟೈಟಲ್ಗೆ ತಕ್ಕ ಅಭಿನಯವನ್ನ ನಾವು ನೋಡಿದ್ದೀವಿ. ಹಾಗೆಯೇ ನಟನೆ ಜೊತೆ ಸುದೀಪ್ ಗಾಯಕರು ಹೌದು. ಹಲವು ಹಾಡುಗಳು ಅವರ ಕಂಠದಲ್ಲಿ ಮೂಡಿ ಬಂದಿವೆ. ಅಲ್ಲೊಂದು ಇಲ್ಲೊಂದು ವೇದಿಕೆಯಲ್ಲಿ ಲೈವ್ ಹಾಡು ಕೂಡ ಕೇಳಿರಬಹುದು. ಇದೀಗ ಸುದೀಪ್ ಅವರ ಲೈವ್ ಹಾಡು ಕೇಳುವ ಅವಕಾಶ ಮತ್ತೆ ಸಿಕ್ಕಿದೆ. ಯುಗಾದಿ ಹಬ್ಬದ ಪ್ರಯುಕ್ತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪಡ್ಡೆ ಹುಲಿ ಚಿತ್ರದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಶೋನಲ್ಲಿ ಸುದೀಪ್ ಹಾಡು ಹೇಳಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡನ್ನ ಅವರ ಎದುರಲ್ಲೇ ಹಾಡಿರೋದು ವಿಶೇಷ. ರವಿಚಂದ್ರನ್ ಅಭಿನಯದ ಕಲಾವಿದ ಸಿನಿಮಾದ ಪ್ರೇಮ ಪ್ರೇಮ ಹಾಡಿನ 2 ಸಾಲನ್ನ ಸುದೀಪ್ ಹೇಳಿದ್ದಾರೆ. ಇದನ್ನ ವೇದಿಕೆಯಲ್ಲಿ ನಿಂತು ಕೇಳಿ ಕ್ರೇಜಿ ಸ್ಟಾರ್ ಖುಷಿಯಾಗಿದ್ದಾರೆ. ಈ ಹಿಂದೆ ಜಿಮ್ಮಿಗಲ್ಲು ಚಿತ್ರದ ತುತ್ತು ಅನ್ನ ತಿನ್ನೋಕೆ ಬೊಗಸು ನೀರು ಕುಡಿಯೋಕೆ ಹಾಡನ್ನ ಹಲವು ವೇದಿಕೆಯಲ್ಲಿ ಹಲವು ಬಾರಿ ಹಾಡಿದ್ದಾರೆ. ಇದು ಸುದೀಪ್ ಅವರ ನೆಚ್ಚಿನ ಗೀತೆ ಕೂಡ ಹೌದು. ಕೆ ಮಂಜು ಅವರ ಮಗ ಶ್ರೇಯಸ್ ಅಭಿನಯದ ಪಡ್ಡೆ ಹುಲಿ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದು, ಯುಗಾದಿ ಹಬ್ಬದ ವಿಶೇಷವಾಗಿ ಸ್ಪೆಷಲ್ ಸಂಚಿಕೆ ಪ್ರಸಾರ ಮಾಡಲಾಗಿದೆ. ಇದೇ ಶನಿವಾರ ಮತ್ತು ಭಾನುವಾರ ರಾತ್ರಿ 9:30ಕ್ಕೆ ಪ್ರಸಾರವಾಗಲಿದೆ. ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸದ್ಯ ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತೆಲುಗು ಮತ್ತು ಬಾಲಿವುಡ್ ಸಿನಿಮಾಗಳನ್ನ ಮಾಡುವ ಮೂಲಕ ಪರಭಾಷೆಯಲ್ಲೂ ಮಿಂಚುತ್ತಿದ್ದಾರೆ. ಇದೇ ಸಮಯದಲ್ಲಿ ಕಿಚ್ಚನ ಪತ್ನಿ ಪ್ರಿಯಾ ಸುದೀಪ್ ಭರ್ಜರಿ ಸುದ್ದಿ ನೀಡೋದಾಗಿ ಹೇಳಿದ್ದಾರೆ. ಹೌದು, ಯುಗಾದಿ ಹಬ್ಬ ಹತ್ರ ಬರ್ತಿದೆ. ಈ ಹೊಸ ವರ್ಷದಲ್ಲಿ ಪ್ರಿಯಾ ಸುದೀಪ್ ಕಡೆಯಿಂದ ಅಭಿಮಾನಿಗಳಿಗೆ ಕಾದಿದ್ಯಂತೆ ದೊಡ್ಡ ಗಿಫ್ಟ್. ಈ ಬಗ್ಗೆ ಸ್ವತಃ ಪ್ರಿಯಾ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾರೆ. ಈ ಯುಗಾದಿಗೆ ಎಲ್ಲಾ ಸ್ನೇಹಿತರಿಗೂ ವಿಶೇಷವಾದ ಉಡುಗೊರೆ ಸಿಗಲಿದೆ ಎಂದು ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ.